ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಿಸರ್ಗ. ನಾನು 4ನೇ ತರಗತಿಯಲ್ಲಿ ಜ್ಞಾನದರ್ಶಿನಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ಇದೀಗ ನಾನು ಕಥೆಯನ್ನು ಹೇಳುತ್ತಿದ್ದೇನೆ. ಕಥೆಯ ಹೆಸರು ಅಮ್ಮ ಹೇಳಿದ 8 ಸುಳ್ಳುಗಳಲ್ಲಿ ಒಂದು. ಅಲ್ಲಿ ಕಾಣ್ತಾ ಇದೆಯಲ್ವಾ, ಅದೊಂದು ಹಳ್ಳಿ. ಆ ಹಳ್ಳಿಲಿ ಒಂದು ಪುಟ್ಟ ಗುಡಿಸಲಿತ್ತು. ಆ ಗುಡಿಸಲಲ್ಲಿ ಶಾಪು ಮತ್ತು ಅವರ ತಾಯಿ ವಾಸವಾಗಿದ್ರು. ಶಾಮು ಹುಟ್ಟಿದ 2 ತಿಂಗಳ ನಂತರ ಇದರಿಂದಾಗಿ ಅವ್ರ ತಾಯಿ ಅಕ್ಕಪಕ್ಕದ ಮನೆಯವ್ರ ಹತ್ರ ಕೆಲಸ ಮಾಡ್ತಾ ಇದ್ರು. ಪಾತ್ರೆ ತೊಳಿತಿದ್ರು, ಕಸ ಗುಡಿಸ್ತಿದ್ರು, ನೆಲ ಬರ್ಸ್ತಿದ್ರು. ಹೀಗೆ ಕಷ್ಟಪಟ್ಟು ಕೆಲಸ ಮಾಡಿ ಶಾಲೆ ಮುಗಿಸ್ತಾ ಇದ್ರು. ಇಷ್ಟೇ ಆದ್ರೂ ಒಬ್ಬನಲ್ಲಿ ಕೇಳಿದ್ನೆಲ್ಲ ಕೊಡ್ಸ್ಬೇಕು, ಅವನ್ನ ಶಾಲೆಗೆ ಕಳಿಸ್ಬೇಕು. ಅಷ್ಟೇ ಅಲ್ಲದೆ ತಾನೇ ಅವನನ್ನ ಶಾಲೆಗೆ ಕರೆದೊಯ್ದು ಬಿಡ್ಬೇಕು ಅಂತ ಆಸೆ ಇತ್ತು. ಅವಳು ಕೂಡ 10 ಮಂದಿಯ ಹತ್ತಿರ ಮಾಡಿ ಬೇಡಿ ಕೆಲಸ ಮಾಡಿ ಒಂದಿಷ್ಟು ದಿನಗಳನ್ನು ಅಂತೂ ತನ್ನ ಮಗನನ್ನ ಶಾಲೆಗೆ ಸೇರಿಸಿಯೇ ಬಿಟ್ಟಳು. ಶಾಮು ಕೂಡ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬಂದ. ಇಲ್ಲಿ ಒಂದು ಬೇಸರವಾದ ಸಂಗತಿ ಏನಂದ್ರೆ, ಆ ತಾಯಿಗೆ ಒಂದು ಕಣ್ಣು ಇರ್ಲಿಲ್ಲ. ಇದ್ರಿಂದಾಗಿ ಊರಿನ ಜನಗಳೆಲ್ಲ ಅವಳು ಕುರೂಪಿ ಕುರೂಪಿ ಅಂತ ಅಸಡ್ಡೆ ಪಡ್ತಾ ಇದ್ರು. ಪುಟ್ ಮಕ್ಕಳು ಕೂಡ ಅವಳು ನೋಡಿದ್ರಿ ಹೆದರ್ಕೊತಾ ಇದ್ರು. ಶಾಮುಗೂ ಕೂಡ ಅವಳ ಕಂಡೆ ತುಂಬಾ ಆಗ್ತಾ ಇತ್ತು. ಅದೊಂದು ದಿನ ಆ ತಾಯಿ ಶಾಲೆಯ ಗೇಟಿನ ಹಂತಿನ ನಿಂತ್ಕೊಂಡು ಹುಷಾರು ಕಣಪ್ಪ ಅಂದಳು. ಆಗ ಅಲ್ಲಿದ್ದ ಹುಡುಗರೆಲ್ಲ, ಏನೋ ಶಾಮು, ನಿನ್ನ ತಾಯಿ ಕುರುಡಿನ ಅಂದೇ ಬಿಟ್ರು. ಆಗ ಶಾಮು ತನ್ನ ಮನಸ್ಸಿನಲ್ಲೇ, ಅಯ್ಯೋ ದೇವರೇ, ಈಗಲೇ ಭೂಮಿ ಬಾಯ್ಬಿಡಬಾರದೆ ಎಂದುಕೊಂಡು ತನ್ನ ತಾಯಿಯನ್ನು ನೋಡುತ್ತಾ ತಿರಸ್ಕಾರದ ನೋಟವನ್ನು ಬೀರಿ ಶಾಲೆಗೆ ಹೀಗೆ ಸ್ವಲ್ಪ ದಿವಸ ಬಂದವೆ. ಒಂದ್ ದಿವಸ ಆ ತಾಯಿ ಕೇಳ್ತಾಳೆ, ಯಾಕೋ ಶಾಮು, ನೀ ನನ್ ಜೊತೆ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಹಾಗೆ ಮಾತಾಡ್ತಾ ಕೂಡ ಇಲ್ಲ ಅಂತ ಹೇಳಿದ್ರು. ಆಗ ಶಾಮು ಹೇಳ್ತಾನೆ, ನೀನು ಕುರುಡಿ, ನೀನು ಕುರೂಪಿ, ನಿನ್ ಜೊತೆ ಏನಾದ್ರು ನಾನಿದ್ರೆ ಊರಿನ ಜನಗಳೆಲ್ಲ ನನ್ನ ಅಸಡ್ಡೆ ಪಡ್ತಾರೆ ಅಂತ ಹೇಳ್ತಾನೆ. ಇಷ್ಟೇ ಆದ್ರೂ ಹೆತ್ತ ಕರುಳಲ್ವಾ, ಇದನ್ನೆಲ್ಲ ಕೇಳಿದ ತಾಯಿಯ ಮನಸ್ಸು ಒಂದು ಕ್ಷಣಕ್ಕೆ ಚೂರು ಚೂರಾದಂತಾಗುತ್ತೆ. ಶಾಮು ಕೂಡ ತನ್ನ ಮನೆ ಬಿಟ್ಟು ಹೋಗೋದಕ್ಕೆ ನಿರ್ಧರಿಸ್ತಾನೆ. ಅಷ್ಟರಲ್ಲಿ ತಾಯಿ ಅವನನ್ನ ದೂರದ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ಬೇಕು ಅಂತ ನಿರ್ಧರಿಸ್ತಾನೆ. ಅವನು ಕೂಡ ಅದಕ್ಕೆ ಒಪ್ಪಿ ದೂರದ ವಿದ್ಯಾಭ್ಯಾಸಕ್ಕಾಗಿ ಆ ತಾಯಿ ಅಂತೂ 10 ಮಂದಿ ಹತ್ತಿರ ಕೆಲಸ ಮಾಡಿ ಅವನ್ಗೆ ಓದೋದಕ್ಕೆ ದುಡ್ಡನ್ನು ಕೊಟ್ಟು ಕಳಿಸ್ತಾ ಇರ್ತಾಳೆ. ಶಾಮು ಕೂಡ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ ಬರ್ತಾನೆ, ದೊಡ್ಡ ವಿದ್ಯಾವಂತನಾಗ್ತಾನೆ. ಡೆಲ್ಲಿಲಿ ಕೆಲಸ ಕೂಡ ಸಿಗುತ್ತೆ. ಅವನ ರೂಪ ಅಧಿಕಾರಕ್ಕೆ ಮನಸೋತು ಒಬ್ಬರವರ ಮಗಳನ್ನು ಅವನಿಗೆ ಮದುವೆ ಮಾಡಿ ಕೊಡ್ತಾರೆ. ಹಾಗೆ ಅವನು ನನಗೆ ತಂದೆ ತಾಯಿ ಇಬ್ಬರೂ ಇಲ್ಲ ಎಂದು ಅವನ ಹತ್ತಿರ ಹೇಳ್ಕೊಂಡಿರ್ತಾನೆ. 1-2 ವರ್ಷಗಳ ನಂತರ ಅವನಿಗೆ ಮಕ್ಕಳು ಆಗ್ತವೆ. ಒಂದ್ ದಿವಸ ಶಾಮು ತನ್ನ ಮನೆಯಲ್ಲಿ ಮಕ್ಕಳ ಜೊತೆ ಆಟ ಆಡ್ತಾ ಇರುವಾಗ ಬಾಗಿಲ ಹತ್ತಿರ ಯಾವುದು ಇಳು ಕಾಣಿಸುತ್ತೆ. ಆಗ ಹತ್ರ ಹೋಗಿ ನೋಡಿದಾಗ ಅವನು ತಿಳಿಯುತ್ತೆ, ಇದು ನನ್ನ ತಾಯಿಯ ನಡೆ ಅಂತ. ಆಗ ಶಾಮು ಹೇಳ್ತಾನೆ, ಏ ಮುತ್ತಿ, ಇಲ್ಲಿಗೆ ಬಂದೆ, ನಿನ್ನ ನೋಡಿದ್ರೆ ನನಗೆ ಭಯ ಆಗುತ್ತೆ. ಇನ್ನು ನನ್ ಮಕ್ಕಳಿಗೆ ನೀನ್ ನೋಡಿದ್ರೆ ಭಯ ಆಗೋದಿಲ್ವಾ? ನೀನೇ ಹೋಗ್ತೀಯೋ ಅಥವಾ ನಾನೇ ಕತ್ತಿದ್ ನೂಕ್ಲು ಅಂತ ಹೆದರುತ್ತಾನೆ. ತಾಯಿ ಒಕ್ಕಲಿನಿಂದ ಒಂದು ಕಂಬನಿ ನೀರನ್ನು ಕ್ಷಮಿಸ್ಬಿಡಪ್ಪ, ವಿಳಂಬ ತಪ್ಪಿ ಬಂದ ಅಂತ ಹೇಳ್ತಾ ವಾಪಸ್ ಹೋಗ್ತಾಳೆ. ಹೀಗೆ ಸ್ವಲ್ಪ ದಿವಸಗಳು ಕಳೀತವೆ. ಹೋಗಿ ಶಾಮು ಅವನ ಸ್ವಂತ ಊರಿನ ಕಚೇರಿ ಕೆಲಸದ ನಿಮಿತ್ತ ಹೋಗಿ ಬರ್ತಾ ಇರುವಾಗ ಜ್ಞಾಪಕ ಬರುತ್ತೆ, ಇವತ್ತು ನಾನು ಇಂಥ ಸ್ಥಿತಿಲಿ ಇದ್ದೀನಂದ್ರೆ ಇದಕ್ಕೆಲ್ಲ ನನ್ನ ತಾಯಿಯೇ ಕಾರಣ ಅಂತ. ಅಮ್ಮ ಇದ್ದರೆ ಹೇಗಿದ್ದಾಳೆ, ನನ್ನನ್ನು ನೋಡಿ ಏನಂತಾಳೆ ಎಂದುಕೊಳ್ಳುತ್ತಲೇ ಮನೆಗೆ ಹೋದ. ಅಲ್ಲಿ ಹೋಗಿ ನೋಡಿದರೆ ಹೊರಗಡೆ ಯಾರೂ ಒಳಗಿರಬೇಕೇನೋ ಅಮ್ಮ ಎಂದುಕೊಂಡು ಒಳಗೆ ಹೋಗಿ ನೋಡಿದರೆ ಒಳಗೂ ಯಾರೂ ಇರಲಿಲ್ಲ.
10 ಮಂದಿಯ ಹತ್ತಿರ ವಿಚಾರಿಸಿದಾಗ ಒಬ್ರು ಹೇಳ್ತಾರೆ, ನೋಡಪ್ಪ ಶಾಮು, ನಿಮ್ ತಾಯಿ 1 ವಾರದಿಂದನೇ ತೀರ್ಕೊಬಿಟ್ರಪ್ಪ. ನೀನೇನಾರು ಇಲ್ಲಿಗೆ ಬಂದ್ರೆ ಈ ಪತ್ರನ ಕೊಡು ಅಂತ ಕೊಟ್ಟಿದ್ದಾರೆ, ತಗೋ ಅಂತ ಕೊಡ್ತಾರೆ. ಶಾಮು ಅದನ್ನ ತಗೊಂಡು ಬಿಚ್ಚಿ ಓದಿದಾಗ ಅದರಲ್ಲಿ ಲೆಕ್ಕ ಬರ್ದಿತ್ತು. ಕ್ಷಮಿಸ್ಬಿಡು ಕಂದ, ಕಡೆಗೂ ನಿನ್ನ ನೋಡದೆ ಸತ್ತು ಹೋಗ್ತಾ ಇದ್ದೀನಿ. ಕ್ಷಮಿಸಿ ಬಿಡು ಚಿನ್ನ. ನಿನಗೆ ಗೊತ್ತಿದೆಯಲ್ಲ, ನೀನಿಲ್ಲದೆ ನನಗೊಂದು ಜಗತ್ತೇ ಇರಲಿಲ್ಲ. ಒಂದಿವಸ ನಿನ್ನ ಸಂಸಾರ, ನಿಮ್ಮ ವೈಭವವನ್ನು ನೋಡುವ ಆಸೆಯಿಂದ ಬಸ್ ಸ್ಟ್ಯಾಂಡ್ ಒಂದನ್ನು ಬಿಟ್ಟು ಬೇರೆ ಊರನ್ನೇ ಕಂಡಿರದ ನಾನು ದೆಹಲಿಗೆ ಬಂದೆ. ಬೀದಿ ಬೀದಿಯಲ್ಲಿ ಅಬ್ಬೆಬಾರಿಯಾಗಿ ಅಲಿದೆ. ಅಂತೂ ನಿನ್ನ ಮನೆ ಹುಡುಕಿದೆ. ಆಗಲೂ ನೀನು ನನ್ನನ್ನು ತಿರಸ್ಕರಿಸಿ ಬಿಟ್ಟೆ. ಇರಲಿ ಬಿಡು. ಆದರೆ ನಾನು ಬಹಳ ದಿನಗಳಿಂದ ನಿನ್ನಿಂದ ಒಂದು ಸತ್ಯವನ್ನು ಮುಚ್ಚಿಟ್ಟಿದ್ದೆ. ಅದನ್ನ ಈಗ ಹೇಳುತ್ತೇನೆ, ಕೇಳಿದ್ನಕ್ಕ. ನೀನು ಚಿಕ್ಕೋನಿರುವಾಗ ಒಂದು ಲಾರಿ ಅಪಘಾತಕ್ಕೆ ಒಳಗಾಗಿ ನಿನ್ನ ಒಂದು ಕಣ್ಣನ್ನ ಕಳ್ಕೊಬಿಟ್ಟೆ. ಆಗ ಡಾಕ್ಟರ್ ಹೇಳಿದ್ರು, ನೋಡಮ್ಮ, ನಿನ್ನ ಮಗನ ಒಂದು ಕಣ್ಣು ಹೋಗಿಬಿಟ್ಟಿದೆ. ನಿನ್ನ ಮಗ ಸಾಯೋ ತನಕ ಒಕ್ಕಣಿನವ ಆಗಿರ್ತಾನೆ ಅಂದು ಬಿಟ್ರು. ಅಯ್ಯೋ, ನನ್ನ ಮಗನಿಗೆ ಮುಕ್ಕಣ್ಣೆ, ಬೇಡ ಬೇಡ ಅಂದಿತು ನನ್ನ ಮನಸ್ಸು. ಅಯ್ಯೋ ಡಾಕ್ಟ್ರೇ, ನಾನು ಇವತ್ತು ನಾಳೆಯೋ ಸಾಯುವವಳು. ನನಗೆ ಒಂದೇ ಕಣ್ಣು ಸಾಕು. ನನ್ನ ಒಂದು ಕಣ್ಣನ್ನ ನನ್ನ ಮಗನಿಗೆ ಜೋಡಿಸಿ ಡಾಕ್ಟ್ರೇ ಅಂತ ಹೇಳಿಕೊಂಡೆ. ಅಂತೂ ಇದ್ದು ಡಾಕ್ಟರ್ ಒಪ್ಪಿ ನನಗೆ ಕಣ್ಣು ಜೋಡಿಸಿದೆ. ಆಗ ನನ್ನ ಖುಷಿಗೆ ಪಾರವೇರಲಿಲ್ಲ. ನಿಮ್ಮ ಕಣ್ಣಲ್ಲಿ ನಾನಿರುವಾಗ ಏಕೆ ಚಿಂತೆ ಮಗನೇ? ಒಂದ್ಸಲ, ಒಂದೇ ಒಂದು ಸಲ ಅಮ್ಮ ಅಂತ ಕರಿತೀಯ ಕಂದ, ಅಷ್ಟೇ ಸಾಕು ನನಗೆ. ಹೀಗೆ ಪತ್ರ ಕೊನೆಗೊಂಡಿತ್ತು. ಇದನ್ನ ಓದಿದ ಶಾಮು ಅಲ್ಲಿ ಅಮ್ಮ ಅಂತ ಕಿರುಚಿ ಕುಸಿದು ಬೀಳ್ತಾನೆ. ಇದರ ನೀತಿ ಏನಂದ್ರೆ, ಅಂತರಾತ್ಮದ ಭಾವನೆಗಳಷ್ಟೇ ಮುಖ್ಯ ಹೊರತು ಬಾಹ್ಯ ಸೌಂದರ್ಯವಲ್ಲ. ಈ ಗಡಿಬಿಡಿಯ ಬದುಕಿನಲ್ಲಿ ನಾವು ನೀವು ಇಬ್ಬರು ಅಮ್ಮ ಎಂದರೆ ಅಸಡ್ಡೆ, ಅಮ್ಮ ಎಂದರೆ ಬಲು ಸಲಿಗೆ. ನಾವು ಯಾರು ಶಾಮುವಿನ ತರ ಆಗೋದು ಬೇಡ. ಧನ್ಯವಾದಗಳು.